ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಇಲ್ಲಿರೋರೆಲ್ಲ ಸ್ನೇಹ ಜೀವಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇಲ್ಲಿ ಸಿಕ್ಕಂತ ಹೆಣ್ಮಕ್ಳಿಗೆ ಲೈನ್ ಹೊಡೀರಿ, ಮದುವೆ ಮಾಡ್ಕೊಳ್ಳಿ. ಹಾಯ್ ಗೈಸ್, ಎಲ್ರಿಗೂ ಹಾಯ್ ಹಲೋ, ಈ ಜೀವನ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇದು ನನ್ನ ಯೂಟ್ಯೂಬ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್ಸ್ ಆಗಿದೆ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಯಾವ ಥರ ಮಾಡಿದ್ದೀನಿ ಅಂತಂದರೆ, ನಮ್ಮೂರಿಂದ ಮಹಾರಾಷ್ಟ್ರಕ್ಕೆ ಹೋಗೋ ಒಂದು ಜರ್ನಿಯ ವಿಡಿಯೋ ಆಗಿದೆ. ನಾವು ಮಹಾರಾಷ್ಟ್ರಕ್ಕೆ ಹೋಗುವಾಗ ನಾವು ಮಾಡಿರೋಂಥ ತರಲೆಗಳು ಹಾಗೂ ಅಲ್ಲಿನ ಪ್ಲೇಸಸ್, ಮಹಾರಾಷ್ಟ್ರದ ಒಂದೊಂದು ಪ್ಲೇಸಸ್ಗಳನ್ನ ಒಂದು ಸಣ್ಣ ಸಣ್ಣ ಕ್ಲಿಪ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನೂ ಯಾರ್ಯಾರು ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕು ಕಮೆಂಟು ಶೇರು ಮಾಡಿ ಅಂತ ಹೇಳ್ತಾ, ಲವ್ ಯು ಗೈಸ್, ಬಾಯ್. ದಿನ 1 ಬೆಳಗ್ಗೆ 7:30. சீரும் புலியை பார்த்தே சிரிக்கின்ற சிசுவை போலே கோபங்கள் மறந்து சிரிப்பேனே. பதறாமல் பூவிழும் குளத்தின் மேலே உருவாகும் வளையல் போலே நான் வாழ்ந்த அதிர்வை கொடுப்பேனே. கதறாமல் வாகாய் வாகாய் வாழ்கிறேன். ದಿನ 1 ಮಧ್ಯಾಹ್ನ. ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ದಿನ 2 ರಾತ್ರಿ 10 ಗಂಟೆ. ಅಮೆರಿಕಾದ ಲಾಂಛನದಲ್ಲೇ ಮಂದಿರ ಮಸೀದ್ ಜಗಳದಲ್ಲೇ ಎಲ್ಲ ಮಾಯಾ, ನಾಳೆ ನಾವು ಮಾಯಾ. ಜಗಣಕ ಜಗಣಕ ಟಮಟಗಳಿಲ್ಲ, ಜಗಣಕ ಜಗಣಕ ಟಮಟಗಳಿಲ್ಲ. ಕಲೆಯು ಕೂಡ ಕೊಲೆಯಾಯ್ತಲ್ಲ, ಕಲೆಯು ಕೂಡ ಕೊಲೆಯಾಯ್ತಲ್ಲ. ಅವುಗಳು ಇದ್ದಾವಂತೆ, ಅವುಗಳು ಇದ್ದಾವಂತೆ, ನಾಳೆ ಎಲ್ಲ ಮಾಯವಣ್ಣ, ಎಲ್ಲ ಮಾಯ, ನಾಳೆ ನಾವು ಮಾಯ. ನಾಳೆ ನಾವು ಮಾಯ. ಕುಂಕುಮ ನುಂಗಿದು ಸ್ಟಿಕ್ಕರ್ ಚುಕ್ಕೆ, ಕುಂಕುಮ ನುಂಗಿದು ಸ್ಟಿಕ್ಕರ್ ಚುಕ್ಕೆ. ಕೋಕೋ ಕೋಲಾ ಕೇಕೆ ಹಾಕಿತು, ಕೋಕೋ ಕೋಲಾ ಕೇಕೆ ಹಾಕಿತು, ಕೋಕೋ ಕೋಲಾ ಕೇಕೆ ಹಾಕಿತು. ಪರಂಗಿಯವರು ಮತ್ತೆ ಬಂದರೆ, ಪರಂಗಿಯವರು ಮತ್ತೆ ಬಂದರೆ ಎಲ್ಲ ಮಾಯ, ನಾಳೆ ನಾವು ಮಾಯ. ನಾಳೆ ನಾವು ಮಾಯ.
A few moments later. 111 ಅದರಲ್ಲಿ ತೆಗೆದುಕೊಳ್ಳೆ ಇನ್ನೊಂದು ಅನ್ನ ಇಳಿಯದ ಗಂಟಲಿಗೆ ಬಾಳೆಕಾಯಿ ಚಿಪ್ಸ್ ಏತಕ್ಕೆ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ ಇನ್ನು ಎಣ್ಣೆ ಹೊಡೆದ ಉಳಿತವ ಅಂತ ದೇವದಾಸೆ ಉಳಿಲಿಲ್ಲ ಇನ್ನು ನಾವು ನೀವು ಉಳಿತೀವ ದಿನ 3 ಬೆಳಗ್ಗೆ 8:45. ದೀಕ್ಷಾ ಭೂಮಿ ಇಲ್ಲಿರೋರೆಲ್ಲ ಸ್ನೇಹ ಜೀವಿ ಸೂಪರ್ ಅಣ್ಣ ಹಂಸಲೇಖ ಅವ್ರೇನ್ ಬರೆಯಲ್ಲ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಹೊಸ ಯೂಟ್ಯೂಬ್ ಬ್ಲಾಗ್ಸ್ ಸಂದೀಪ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಸಂದೀಪ್ ಸ್ಯಾಂಡಿ ಜೊತೆ ಸಂದೀಪ್ ಸ್ಯಾಂಡಿ ಅವರೇ ಒಂದ್ಸಲ ಹಾಯ್ ಮಾಡಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನಾಗ್ಪುರ್ನಲ್ಲಿ ಸುಮ್ಮನೆ ಹೋಗಿ ಬರಕ್ಕಾಗಲ್ಲ. ಹಾಗಾಗಿ ನಾನೇನ್ ಮಾಡಿದೆ ಗೊತ್ತಾ, ಒಂದು ಹುಡುಗಿನ ಲೈನ್ ಹೊಡೆದೆ, ಮದುವೆ ಮಾಡ್ಕೊಂಡೆ, ನಾಗ್ಪುರ್ ನಳಿ ಆಗ್ಬಿಟ್ಟೆ. ಇಷ್ಟೆಲ್ಲ ಮಾಡಕ್ಕಾಗ್ತಿತ್ತ? ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ, ಇಲ್ಲಿರುವಂತ ಹುಡುಗರು ಹುಡುಗಿರು ಯಾರು ಮದುವೆ ಆಗಿಲ್ವೋ ದಯವಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಇದ್ರೆ, ಒಳ್ಳೆ ವಿದ್ಯೆ ಇದ್ರೆ ಇಲ್ಲಿ ಸಿಕ್ಕಂತ ಹೆಣ್ಮಕ್ಳಿಗೆ ಲೈನ್ ಹೊಡೀರಿ, ಮದುವೆ ಮಾಡ್ಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿದೆ. ನಾನು ಒಬ್ಬ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನೀವೆಲ್ಲ ಮಾಡ್ಕೊಂಡ್ರೆ ಇನ್ನೆಲ್ಲ ಏನ್ ಮಾಡ್ಬೋದು ನೀವು? ಕೇಳಿದರೆ ಸಂಸ್ಕಾರ ಇಲ್ದಿದ್ರೆ ಸಂಹಾರ, ಕೇಳಿದರೆ ಸಂಸ್ಕಾರ ಇಲ್ದಿದ್ರೆ ಸಂಹಾರ. بشینم سر راهی با امید نگاهی خدایا تو گواهی ದಿನ 3 ರಾತ್ರಿ 7:50. ಫೈನಲಿ ನಾವು ಬಂದಿರೋದು ದೀಕ್ಷಾ ಭೂಮಿ ಎನ್ನುವ ಪುಣ್ಯ ಸ್ಥಳಕ್ಕೆ. ಇಲ್ಲಿನ ವಿಶೇಷ ಏನಪ್ಪ ಅಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧರಾಗಿ ದೀಕ್ಷಾ ಪಡೆದ ಸ್ಥಳ ಇದು. ಇಲ್ಲಿ ಎಷ್ಟು ಕ್ರೌಡ್ ಇತ್ತು ಅಂದರೆ 2 ಕಿಲೋಮೀಟರ್ ಅಷ್ಟು ದೂರ ಲೈನಲ್ಲಿ ನಡ್ಕೊ ಬಂದಿದ್ವಿ ಗುರು, ಅಷ್ಟು ಕ್ರೌಡ್ ಇತ್ತು.
ತೆಲಂಗಾಣದ ಶ್ರೀ ರಾಮಾನುಜಾಚಾರ್ಯರವರ ದೇವಸ್ಥಾನದ ಹತ್ರ. ಇದು ಸುಮಾರು 216 ಅಡಿ ಎತ್ತರ ಇದೆ ಅಂತ ಗುರು ಈ ಮೂರ್ತಿ. ಸಿಕ್ಕಾಪಡೆ ಚೆನ್ನಾಗಿತ್ತು. ಅಲ್ಲಿನ ರೈನ್ ಡ್ಯಾನ್ಸ್ಗೂ ಆ ವೈಬ್ಗೂ ಸಿಕ್ಕಾಪಡೆ ಚೆನ್ನಾಗಿತ್ತು. ನೀವೇನಾದರೂ ತೆಲಂಗಾಣಕ್ಕೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬತ್ತೈತೆ.